ಎಲ್ಲ ಇಟ್ಟಲ್ಲೇ ಹಳದಿ ಆಗಿ ಹೋಗೈತಿ. ಅದನ್ನ ನೋಡ್ಬೇಕು ಮಾಡ್ಬೇಕು, ತಂದಿಟ್ಟಾರ ಅದನ್ನ ಹಾಳಾಗೋಕ್ಕಿಂತ ಮುಂಚೆ ಮಾಡಿ ಗಡಗಡ ಮಾಡಿಸ್ಬೇಕು. ಮಂದಿಗೆ ಅನ್ನೋದು ಏನೂ ಇಲ್ಲ, ಅದನ್ನೆಲ್ಲ ಇಟ್ಟಿಟ್ಟಲ್ಲೇ ಕೆಟ್ಟು ಹೊಂಟಿರ್ತಾವ. ಅದು ಏನು ಅಡಿಗೆ ಮಾಡಿ ಬರ್ಲಿ ಬೀಳ್ತಾಳ ಏನೋ ಈ ಕೆತ್ತಾಗ ಸಾಕಾಗಿ ಹೋಗತ್ ನಮಗಂತೂ ಹೊತ್ತಾಗ ತೀರ ನೋಡದೆ ಎಲ್ಲ ಹಾಳಾಗಿ ಹೋಗೈತಿ. ಅಯ್ಯೋ ಅಯ್ಯೋ ಸಪ್ರೇಟ್ ಕೇಳೋಣ ಕೊಂಡು ತಂದಿದ್ರು ಗೊತ್ತಾಕಿತ್ತು, ದುಡ್ಡು ತಂದಿದ್ರು ಗೊತ್ತಾಕಿತ್ತು. ಹಳದಿ ಏನಷ್ಟ ಆಗಿಲ್ರಿ ಅತ್ತೀರ ನೋಡ್ರಿ, ಇದು ಹಸ್ರೆ ಐತಿ. ನಾ ತಂದಾಗ ಇನ್ನೂ ಜಾಸ್ತಿ ಹಸ್ರಿತ್ತ ತಣ್ಣಕ್ ಕುಂದ್ರ, ಹಳದಿ ಅಷ್ಟ ಆಗಿಲ್ರಿ ಅತ್ತೀರ ಅಂದ್ರೆ ಪೂರ ಆಗಮಟ ಬಿಡ್ತಿದ್ದೇನೆ ಹೆಂಗ? ಅಲ್ಲೇ 15 ರೂಪಾಯಿ ಒಂದು ತಂದು ಹಂಗಾರ ತಿಂದ್ರಾತ. ಹೆಸರು ಕಾಳು ಹಾಕಿ ಕಳಿಸಿ ರೊಟ್ಟ್ಯಾಗ ಹೆಸರು ಕಾಳು ಸಬ್ಬಸ್ಕಿ ಸಪ್ಪಿ ಹೊಟ್ಟೆನ ಹಳ ಕರಗ್ತಾವ, ಗಂಡ ಮಕ್ಕಳಿಗೆ ಭಾಳ ಚಲೋ ಅಂತೇಳಿ ಗಂಡಗೆ ಮಾಡಿ ಹಾಕ್ಲಿಕ್ಕೆ ನನಗೂ ಮಾಡಿ ಕೊಡ್ತಾಳ ಅಂತೇಳಿ ತಂದ್ರೆ ಅಲ್ಲೇ ಚೀಲ್ದಾಗ ಬಾಡಿ ಹೋಗೈತದ ಬತ್ತಿ. ಅಯ್ಯೋ ಸಾಕಾಗಿ ಹೋಗೈತವ ನೀವ ನಿನ್ನ ಸಲುವಾಗಿ ನೆಟ್ ಅಡಿಗೆ ಮಾಡಿ ಹಾಕಿ ಹಾಡ್ಬಿಟ್ಟು ಆ ಫೋನ್ ಹಿಚ್ಕೊಂತ ಕುಂದ್ರದ್ ಬಿಡು. ಆ ಹಾಡ್ಬಿಟ್ಟು ಫೋನ್ ಹಿಡ್ಕೊಂಡು ನಿಂತು ಬಿಡ್ತೀನಿ ನೀರ ಅತ್ತಾಗ. ಅತ್ತೆಯರ ಅದಕ್ಕೆ ಹೇಳಿದ್ದ ಒಂದು ಫ್ರಿಜ್ ತರಿಸ್ರಿ ಅಂತೇಳಿ. ಕಾಯಿಪಲ್ ತಂದ ತಕ್ಷಣ ಎಲ್ಲ ಚೀಲ್ದಾಗ ಹಾಕಿ ಚಂದಾಗಿ ಹಳೆ ಹಾಕಿ ಕಟ್ ಫ್ರಿಜ್ನಾಗ ಇಟ್ರ 15 ದಿನ ಆದ್ರೂ ಏನೇನು ಆಗಲ್ಲ ಅಂತ, ಗಿಡದಾಗಿಂದ ಈಗ ಹರಿದಂಗಿರ್ತದಂತ ಗೊತ್ತನ್ರಿ ಅತ್ತೆಯರ. ಹಂಗ ಮಸ್ತ್ ಇರ್ತತಿ ಅಂದ್ರೆ ಅವು ಕೆಡುದಿಲ್ಲ. ನೀ ಎಲ್ಲ ಮಾಡಂದ್ರ ಅಂದ್ರೆ ಒಂದ್ 2-3 ದಿನಕ್ಕರ ನೆಟ್ ಮಾಡಿ ಹಾಕ್ತೀಯ, ಆಮೇಲೆ 15-20 ದಿನಗಟ್ಲೆ ತಿಂಗಳಂಗಟ್ಲೆ ಅದಾಗ ಒಗದ್ ಬಿಡು. ಒಗದ್ ಇನ್ನೆಲ್ಲ ಕೊಳತ್ ಮೊಸರಾಗ ಒತ್ತಿ ತಂದ್ ನಮಗ್ ತೋಡಿ ಹಾಕ್ಬಿಡು ಆತಳ. ಅದೊಂದು ಅಂದ್ರೆ ಈಗ ಮೊದ್ಲ ತಿನ್ನು ಕೂಡಲೇ ಶಕ್ತಿ ಇಲ್ಲ, ಇನ್ನು ಫ್ರೀಜ್ನಾಗ ಇಟ್ಟು ತಿಂದು ಶಟದ್ ಹೋಗ್ಬಿಡನ್ 3 ದಿನಕ್ಕೆ ತಣ್ಣಕ್ ಕುಂದ್ರ ತರ್ತಾಳಂತಿಕೆ. ನಾನು ತರುದು ಇಲ್ಲ, ತರಕ್ ಬಿಡುದು ಇಲ್ಲ ಅದನ್ನ. ಅದ್ ನಮ್ಮನಿಗೆ ಅವಶ್ಯಕತೆ ಇಲ್ಲ. ಏನು ವಾರ ಆಗುವಷ್ಟು ಕಾಯಿಪಲ್ ತಂದಿರ್ತೇನೆ, ನೆಟ್ ವಾರ ಆಗೋದ್ರೊಳಗ ಖಾಲಿ ಮಾಡಿ ಚಂದಾಗ ಅಡಿಗೆ ಮಾಡಿ. ಅಂದ್ರೆ ಬರೇ ಯಾವಾಗ ನೋಡಿದ್ರೆ ಅದನ್ನ ಫೋನ್ ಹಿಡ್ಕೊಂಡು ಕೂತಿರ್ತಾಳ, ಮಾಡ ಕೆಲಸ ಬಿಟ್ಟು. ಒಂದ್ ಕೆಲಸ 10 ತಾಸು ಮಾಡ್ತಿ. ಏನಾತ ಶಾಂತಕ್ಕ, ಅತ್ತಿ ಸಸಿ ಹಚ್ಬಿಟ್ರಲ್ಲ ಬೆಳಗ್ಗೆದ್ದ? ಅಯ್ಯ ಬಾರಾಗಿರ್ಜಿ ಬಾ ನೋಡವ, ಸಪ್ಪು ನೋಡ ಇವ ಎಲ್ಲ ಹಾಳಾಗಿ ಹೋಗೈತಿ. ಒಳಗ್ ನೋಡ್ಬೇಕ್ ನೀ, ಇನ್ನೂ ಡೊಣ್ಣಗಾಯದು ಮಿರಿ ಮಿಂಚಾಕತ್ತಿದ್ದು ತಂದಾಗ. ಈ ಕೊಳತ್ ಎಲ್ಲ ಒಂದ್ ನಮನಿ ಬಾಡಿ ಬದ್ನಿಕಾಯಿ ಆಗ್ಯಾವ. ಅಯ್ಯ ಅವೆಲ್ಲ ಕಾಯಿಪಲ್ಲೆ ಎಳೆವು ಅವೇನ್ ತಂದಿರ್ತೀಯಲ್ಲ ನೀನ, ಅವಾಗ ತಿನ್ಬೇಕು ಬಿಡ. ಇವು ಬಾಡಿದ್ವು ಅಂದ್ರೆ ಸೇರಿಕೆ ಆಗೋದಿಲ್ಲ. ಸಾಲದ ಕಿಕ್ಕಿ ಬೇರೆ ಉಪ್ಪು ಖಾರ ಹಾಕಕತ್ತಾಗ. ಅಯ್ಯ ನಮ್ಮತ್ತೆ ಒಬ್ಬಕ್ಕೆ ಆದ್ರೆ 1-2 ನಿಮಿಷ ಮಾತಾಡ್ಯಾರ ಸುಮ್ಮನಕ್ಕಳ. ಈಕಿಯಾರ ಅದಳವ ತಾಯಿ ಒಟ್ಟ ಹಚ್ಚಿ ಕಾಸ್ಲೆ. ಈಗ ನಮ್ಮ ಅತ್ತಿ 1-2 ಹೇಳ್ಕೊಟ್ಟು ತಲೆಯಾಗ ತುಂಬೆ ಹೋಗೋದೀಗ. ಜಳಕ ಮಾಡಿ ಪೂಜೆ ಮಾಡಿದೇನ? ಜಳಕ ಮಾಡಿ ಪೂಜೆ ಮಾಡಿದೆ. ಇದ ಚುಡಿದಾರ ಹಾಕೊಂಡೆ ಯಾವತ್ ನೋಡಿದ್ರೆ ಇದನ್ನ ಜೋಳಿಗೆ ನೇತಾಕೊಂಡು ನಿಂತು ಬಿಡ್ತಾಳೆ. ಇದನ್ನ ಸಾಕಾಗೈತೆ ನನಗಂತೂ ಹೊತ್ತಾಗ. ಅಲ್ಲೇ ಲಗ್ನ ಆದ ಹುಡುಗಿ ಏನ ಚಂದಾಗಿ ಸೀರೆ ಉಟ್ಕೋಬೇಕು, ಏನ ಮನ್ಯಾಗ ಆಸರ ಬೇಸರ ಕೊಟ್ಟು ನೈಟಿ ಹಾಕೋತಾರವ. ಇದು ಏನ್ ಚುಡಿದಾರ 24 ತಾಸು ಹಾಕೋತಿ ಇದನ್ನ? ನೈಟಿ ಒಂದರ ಹಾಕೋತಿ ನೀನು? ಬರೇ ಚುಡಿದಾರನ ಹಾಕೋತಿ ಯಾವಾಗ ನೋಡಿದ್ರು. ಮತ್ತೆ ಹೊರಗೊಂಟಾಗ ಮತ್ತೊಂದ್ ಜೊತೆ ತರ್ಸ. ಬರೇ ನನ್ ಮಗ್ಗ ಗಂಟು ಬಿದ್ದು ಬರೇ ಅವ್ನು ದುಡ್ದಿದ್ರ ಕೊಷ್ಟು ನಿನಗ ಆಗಕತ್ತೈತಿ ನೋಡತ್ತಾಗ. ಸಾಕಾಗೈತಿ. ಈ ಮನಿಗ್ ಬಂದಿ ಅಂತೇಳಿ ಏನ ಅದೃಷ್ಟ ಮಾಡಿ ಅದಕ್ಕೆ ಇಷ್ಟ ಚಂದ ಅರಬಿ ಹಾಕೊಂಡು ಕಮ್ಮನ್ ಕುಳ್ಕಾಣಕತ್ತಿ. ಮತ್ತೊಂದ್ ಮನಿಗ್ ಹೋಗಿದ್ದಂದ್ರೆ ಇತ್ತವಾ ನಿನಗ. ಅಯ್ಯಯ್ಯ ಅತ್ತೆಯರ ಏನಾಗಿತ್ತು ತಗೋರಿ ಚೂಡಿದಾರ ಹಾಕೊಂಡೇನಿ. ನಾ ನೈಟಿ ಹಾಕೊಳಕ್ ಆಗಿಲ್ರಿಪ್ಪ ಅತ್ತೆ. ನಮ್ಮ ತವ್ರ ಮನಿ ಒಳಗ ನಾ ಎಂದೂ ಹಾಕೊಂಡಿಲ್ರಿ ನೈಟಿನ. ರಾಣಿ ಗತೆ ಇಟ್ಟಿದ್ರು ನಮ್ಮ ಮಣ್ಣುಗಳು ಗೊತ್ತನ್ರಿ. ಈ ಮನಿ ಕೊಡಾಕ ಅದ್ ಏನ ಕರ್ಮ ಮಾಡಿದ್ನಿ ಏನ ನಂದಂದ್ರೆ ನನ್ನ ಕರ್ಮ ಎಲ್ಲ ನನ್ನ ಕರ್ಮ. ನಿಮ್ಮ ಮಗನ್ ಇಷ್ಟಪಟ್ಟೆ ಈ ಮನಿಗೆ ಹೋಗ್ತೀನಣ್ಣ ಅಂದೆ. ಪಾಪ ಅವರು ಸುಮ್ಮನಾದ್ರು. ಎಷ್ಟು ಹೇಳಿದ್ಲು ನಮ್ಮವ್ವ ನಮ್ಮಪ್ಪ ಬೇಡ ಅಂತೇಳಿ. ನಾನೇ ಬೇಕೇ ಬೇಕು ನಾನು ಇವನ್ನೇ ಮಾಡ್ಕೊಳ್ಳೋದಂತೆ ಕುಣ್ದು ಮಾಡ್ಕೊಂಡೆ. ಕಾಲೇಜ್ನಾಗ ಇಷ್ಟಪಟ್ಟು ದೊಡ್ಡ ತಪ್ಪು ಮಾಡಿಬಿಟ್ಟೆ. ಈಗ ಅನ್ನಿಸ್ತೈತಿ ಏನ್ ಮಾಡ್ಬೇಕು ಹೇಳ್ರಿ. ಎಲ್ಲ ನನ್ನ ಹಣೆ ಬರ ಕೋಟ ಆಗೈತ್ ನಂದು. ನನ್ ಮಗು ಅಷ್ಟೇ. ಮತ್ತೆ ನಮ್ಮ ತಮ್ಮನ ಮಗಳು ಹೆಂಗಿದ್ಲು ಗೊತ್ತನ? ಕೈ ತೊಳೆದ್ ಮುಟ್ಬೇಕ ದಸರಾ ಗೊಂಬಿ ಹಂಗಿದ್ಲಂಗ ಉಬ್ಬಿದ ಪುರಿ ಆಗಿದ್ಲು ಗೊತ್ತನ? ಅಂತ ಚಂದ ಹೊಲ್ಕಟ್ ಬಾಡೆ ಹುಡುಗಿ ಬಿಟ್ಟು ನೀನ್ ಬೆನ್ನತ್ಕೊಂಡು ನೀನ್ ಹಿಂದ್ ಬಂದ ಅದೇನ್ ಕಣ್ಣು ಮಳೆ ಮಾಡಿದ್ನ ಏನ? ಎಲ್ಲಿ ನಿಮ್ಮಪ್ಪ ನಿಮ್ಮವ್ವ ಅದೇನ್ ಮಾಟ ಮಾಡಿ ಮಾಡಿಸ್ ಮೈಂಬಿ ಅಂತ ತಿಕ್ಕಿದ್ರ ಏನ ನನ್ ಮಗ್ಗ? ಅಯ್ಯ ಸಾಕಾಗಿತ್ತು ನನಗಂತೂ ಹೊತ್ತಾಗ. ಯಾವಾಗೂ ಇದೇ ಮಾತು ಕೇಳಿ ಏನ್ ಮಾಟ ಮಾಡ್ಸಿದ್ರಂತ. ಅವ್ರಿಗೆ ಏನ್ ಕರ್ಮ ಬಿದ್ದೈತೆ ಮಾಟ ಮಾಡ್ಸಕ್ಕ? ಈ ಮನಿ ಒಳಗ ಒಂದ್ ನೆಟ್ಟಿಗೆ ಏನೇನು ಇಲ್ಲ, ಒಂದು ರೂಮ ಸಪ್ರೇಟ್ ಅದೂ ಇಲ್ಲ, ಏನೂ ಇಲ್ಲ. ಮೊದ್ಲೇ ನಾನು ನೋಡಿದ್ದೆ ಅಂದ್ರೆ ಮದ್ವೆನೇ ಮಾಡ್ಕೊಂತಿದ್ದಿಲ್ಲ. ನನ್ ಮಗ್ ಹೇಳಿದ್ದೆ ಮನಿ ಕಟ್ಟಿಸಿ ಲಗ್ನ ಆಗ ಹಾಕಟ್ ಬಾಡ್ಯ ಅಂತೇಳಿ. ಊರ್ ನನ್ ಹಾಟ್ಯ ನಿನ್ನ ಹಿಂದ್ ಬಿದ್ದು ದುಡಿದ ರೊಕ್ಕ ಎಲ್ಲ ನಿನ್ ಚೈನಿ ಮಾಡಕ ಖರ್ಚು ಮಾಡಿ ಮನಿ ಕಡೆ ಲಕ್ಷ ಕೊಡ್ಲಾರ್ದಂಗ ನಿನ್ ಲಗ್ನ ಮಾಡ್ಕೊಂಡ್ ಇಟ್ಟ. ಈಗ ನೋಡು ಏನ್ ಮಾಡ್ಬೇಕು? ಇರ ಮನಿ ಒಳಗ ಕೊಳಿದಾಗೈತಿ. ಅಯ್ಯ ಈ ಮನಿ ಆಗಿನ ಕಾಲ ಕಟ್ಟಕ ನಾವ್ ಎಷ್ಟು ತ್ರಾಸ ತಗೊಂಡೆ ನಿನ್ಗೇನ್ ಗೊತ್ತು? ಅಲ್ಲನ ಇಂಥ ಮನಿ ಒಳಗ ಬಾಳೆ ಮಾಡ್ಕೊಂಡ್ ಬಂದಾಕ ನಾನು. ಈಗ ಹೇಳಕತ್ಲಿಕ್ಕೆ ಇದ್ದಿದ್ರೊಳಗ ಹೊಂದ್ಕೊಂಡು ಬಾಳೆ ಮಾಡ್ಬೇಕು ಹೆಣ್ಮಕ್ಳು. ಮಾಡಕತ್ತೇನಲ್ಲ ಏನ್ ಮಾಡ್ಬೇಕು ನನ್ ಕರ್ಮಕ್ಕ? ಏನಾರ ತರಕ್ ಹೇಳತ್ಲೆ ಮಗ್ ಬೇಡಪ್ಪ ಅವೆಲ್ಲ ಬೇಡಪ್ಪ ಅಂತ ಹೇಳಿತು ಬಿಡ್ತೀರಿ. ಅಯ್ಯೋ ಬೆಂಡ್ಲಿ ಎಟ್ಟು ಮಾತಾಡ್ತೀಯ ಹಾಡ್ಬಿಟ್ಟಿ ನೀನು. ಬರ್ತಡಿ ನನ್ ಮಗ ಬರ್ಲ್ತಡಿ ಹೇಳ್ಕೊ ಹೋಗ್ರಿ. ನಾನಾರ ಏನ್ ಮಾಡ್ಬೇಕು? ಏನಾರ ಹೇಳತ್ಲೆ ತಡಿ ನನ್ ಮಗ ಬರ್ಲಿ ಅನ್ನೋದೊಂದು ಕಲ್ತಿರತ್ತಾಗ. ಇದ್ದೊಂದು ಇಲ್ಲದೊಂದು ಸುಳ್ಳೊಂದು ಸೊಟ್ಟೊಂದು ಸೋರ್ಸಿ ಹೇಳಕ. ಸುಳ್ಳು ಹೇಳೋ ಜಯಮನ ಅಲ್ಲಲೇ ನಂದು. ಸತ್ಯ ಹರಿಶ್ಚಂದ್ರನ ವಂಶದ ಕಡೆ ತುಂಡದೇನ್ ನಾನು. ಸುಳ್ಳು ಹೇಳೋದು ಎಂದೂ ನನ್ನ ಬಾಯಾಗ ಬಂದಿಲ್ಲ. ಏನಾತ ಮತ್ ಚಾಲು ಮಾಡಿದ್ರೆ ನೀವು ಅತ್ತಿ ಸುಸಿ? ನಮ್ದು ಹಂಗಿರ್ಲೆ ಕಟ್ಬೇಡ. ಕೈಯಾಗ ಏನದ? ಅಂಟಿ ಬ್ಯಾಗ್. ಅಂಟಿ ಬ್ಯಾಗ್ ಅಲ್ಲವಾ ಅದು, ವೆನಿಟಿ ಬ್ಯಾಗು. ಎಂತದ ಅಂಟಿ ಬ್ಯಾಗ್? ಅದನ್ನಕ್ಕೆ ನೀ ಬಗಲಿಗೆ ಹಾಕೊಂಡು ಹೊಂಟಿ. ಇದ್ನು ಚಾಲು ಆತ ನಿನ್ನ? ಇಲ್ಲವಾ
ಆಕಿ ಮೊನ್ನೆ ಪ್ಯಾಟಿಗೆ ಬಂದಾಗ ನೋಡಿ ಭಾಳ ಇಷ್ಟಪಟ್ಟಿದ್ಲಿ ಇದನ್ನ ತಗೋಬೇಕಂದ್ರ ಅವತ್ ರೊಕ್ಕ ಇದ್ದಿದ್ದಿಲ್ಲ. ಹಂಗಾಗಿ ನಾ ತಗೊಂಬರ್ತೇನೆ ತಗೋ ಪಗಾರ ಆಗಿಂದ ಅಂತ ಹೇಳಿದ್ದೆ. ಹಂಗಾಗಿ ಇವತ್ ಬರ್ತಾ ತಗೊಂಬಂದೆ. ಮತ್ ಹಂಗ ಸುನಾರ್ ಪೌಡರ್ ಅವೆಲ್ಲ ಲಿಪ್ಟಿಕ್ ಏನೇನ ಖಾಲಿ ಆಗಿ ಒಂದಿದ್ಲ ಅವನ್ನೆಲ್ಲ ಖಾಲಿ ಆಗಿ ಪಾಕೆಟ್ ಎಲ್ಲ ಕೊಟ್ಟಿದ್ಲು. ಅವನ್ನ ತೋರಿಸಿ ಹಂಗಾಗ ತುಂಬಿದ್ದು ತಗೊಂಬಂದೆ. ಅಲ್ಕಟ್ ಬಾಡೆ ಒಮ್ಮ್ಯಾರ ತಾಯಿಗೆ ಅಂತ ಏನಾರ ತಂದು ಕೊಟ್ಟಿಯ ನಾ ಊರ್ ಬಾಡೆ. ತಾಯಿ ನೋಡಿದ್ರ ಬಾಗಲ್ಲ ನಾಯಿ ಕುತ್ತಂಗ್ ಕೂತಿರ್ತೇನೆ ಇಲ್ಲಿ. ಹೆಂಡತಿಗೆ ಅಬ್ಬಬ್ಬಬ್ಬಬ್ಬ ಸಮುದ್ರದಲ್ಲಿ ಮುತ್ತ ಹಾಕಿ ಪೋಣಿಸಿರೋ ಬ್ಯಾಗ್ ಅಬಾಬಾಬಾಬಾ ಕಪ್ಪಿ ಚಿಪ್ನೆ ಅಂದ ತರ್ಸಿ ಏನ್ ಹಾಕ್ಸಿ ಏನ ನೋಡು. ಅವನ್ನ ಸುನರು ಕೊಡೋರು ಲಿಪ್ಟಿಕ್ಕು ಅಬಾಬಾಬಾ ಏನ್ ಸುಣ್ಣ ಬಣ್ಣ ಬಳದ್ರ ಮಾರಿ ಏನ್ ಬದ್ಲಿ ಹಾಕತ್ತೇನ. ಇದನ್ ತಂದ್ ಮತ್ತೆ ಏಟ್ ಕೊಟ್ಟಿದ್ದಕ್ ರೊಕ್ಕನೆ? ಇದು ಬ್ಯಾಗ್ 750 ರೂಪಾಯಿ. ಅದು ಅವತ್ ಭಾಳ ಇಷ್ಟಪಟ್ಟಿದ್ಲು. ಅವತ್ತು ಅಮೌಂಟ್ ಇದ್ದಿದ್ದಿಲ್ಲ ನನ್ ಕಡೆ. ಈಗ ಇತ್ತನ ಅಮೌಂಟ್ ಆತಪ್ಪ ಆತ ಇದ್ದಿದ್ದೆಲ್ಲ ಹಿಂಗ್ ಚೈನಿ ಮಾಡಿ ಖಾಲಿ ಮಾಡ್ರೆ ಮನಿ ಮಠ ಎಲ್ಲಿದ ಕಟ್ಸೋದು? ನಾಳೆ ಮಕ್ಕಳ ಮರಿ ಆಗಿನ ವಜ್ಜೆ ಐತಿ ಬಾ. ಅತ್ತೇರ ನಾವು ಸೆಟ್ಲ್ ಆಗೋವರೆಗೂ ಮಕ್ಕಳ ಮರಿ ಬೇಡ ಅಂತ ಡಿಸೈಡ್ ಮಾಡ್ಕೊಂಡೇವಿ. ಎಂತದ ಅಂತದೆಲ್ಲ ಏನಾರ ಮಾಡಿದ್ರ ಕಸಬರ್ಗಿ ತಗೊಂಡ ಮತ್ತೆ ಬಾಯಾಗ ತುರುಕ್ತಾನೆ. ಹಂಗ ಅಲ್ಲ ಮತ್ತೆ ಕರ್ಸ್ತಂತ ನಿಮ್ಮ ಅಪ್ಪ ನಿಮ್ಮ ಅವನ್ನ ಶೇಟೆಲ್ಲ ಕಳಂತಿಕಿ ಶೇಟೆಲ್ ಆಗ್ಬೇಕಂದ್ರ ರೊಕ್ಕ ಹಿಡಿತ್ಲೆ ಖರ್ಚು ಮಾಡಿ ಚಂದಾಗಿ ಜೋಡಿಸಿ ಇಟ್ಕೋಬೇಕು. ಅದನ್ನ ಬಿಡ್ತಾಳ ಈ ನಮ್ನಿ ಚೈನಿ ಮಾಡಿ ಹಾಳು ಮಾಡಕತ್ತೀರಿ. ಈ ಜಲಂದ ಶೇಟ್ಲ್ ಹಾಕಿರಿ ನೀವು? ಶೇಟ್ಲ್ ಆಗ್ಲಿಲ್ಲ ಮಕ್ಕಳ ಮರಿ ಏನ್ ಮಾಡ್ಕೋತೀರಿ? ನನಗದೆಲ್ಲ ಗೊತ್ತಿಲ್ಲ. ಮೊಮ್ಮಗಳ ಒಟ್ಟ ಮಕ್ಕಳು ಮೊಮ್ಮಕ್ಕಳು ಎಲ್ಲ ಚಂದ ಮಾಡ್ಕೊಂಡಿದ್ರ ಚಲೋ. ಅದನ್ನ ಬಿಟ್ಟು ಇಂತದ ಏನಾರ ಒಣ ತಿಂಡಿ ನಡೆಸಿದ್ರಿ ಮತ್ತೆ ನೋಡ್ ನಿಮ್ಮನ್ನ ಇಬ್ಬರನ್ನ ಊರ ಬಿಟ್ಟು ಓಡಿಸ್ತಾನಿ. ಅಲ್ಲ ಈಕಿ ಬ್ಯಾಗ್ ಎದಕ್ ಬೇಕಾಗಿದ್ದಿತ್ತು ನೋಡಿ, ದಂಟಿ ಬ್ಯಾಗ್. ನನ್ನ ವಯಸ್ಸಿನವರೆಲ್ಲ ಹಾಕೊಂಡು ಅಡ್ಡಾಡ್ತಾರ್ರಿ, ನಾ ಮಾತ್ರ ಹಿಂಗ ಇರ್ಬೇಕನ್ರಿ ಅತ್ತಿಯರ? ನಿನ್ನ ವಯಸ್ಸಿನ ಕೂಸ ಹಡಿತಾರ ಅದ ಯಾಕೆ ಕಣ್ಣ ಕಾಣುವಂತ ಬಂಗಾರದಂಗ ಹತ್ತಿದ ನನ್ನ ದಿನಾ ಕಾಲ್ ತೊಳೆದು ನೀರು ಕುಡಿಬೇಕು ನೀನು ಅಂತ ಹತ್ತಿ ಸಿಕ್ಕನ್ ನಾನು. ಅದನ್ನ ಬಿಟ್ಟಾಳ ಈ ನಮ್ನಿ ವಾದಿಸ್ತಾಳ. ನೀ ಬರಕ್ಕಿಂತ ಮುಂಚೆ ಆ ನಮ್ನಿ ವಾದ್ಸಕತ್ತಿದ್ಲು ಗೊತ್ತಲ್ಲ ಈಕಿ ರೀ. ಅವರು ಬೈದರ್ರಿ ನನಗ. ಯೋ ನೀವಿಬ್ರು ಏನ್ ಒಂದಿನಾರ ಸುಮ್ನೆ ಇರ್ತೀರಿ ನೀವು? ಆಕಿ ನಿನಗನ್ನೋದು ನೀನ್ ಆಕಿಗನ್ನೋದು ಬರೀ ಇದೇ ರಾಡಿ ಎತ್ತಾಗ. ಯವ್ವ ಬಾ ಒಳಗ್ ನಡಿ, ಒಂದಿಟ್ಟು ಇದು ಏನದು ಪಗಾರ ಕೊಡ್ತೇನಿ ಅನಿಸಿಟ್ಕೋ. ಮೊದಲ ಒಂದ್ 2 ಕಪ್ ಚಾ ಮಾಡನ್ನಕ್ಕಿಗೆ ಪಗಾರ ಇಲ್ಲ ಕೊಡು. ಕೊಡ್ತೇನೆ ತಡಿ. ಅಯ್ಯೋ ಹಣೆ ಬರ್ಗಣೆ ಚೌತಿ ಅಲ್ಲ ಪಗಾರ ಕೊಟ್ಟೋಗ ಅಲ್ಕಟ್ ಬಾಡ ಅಂದ್ರೆ ಹಂಗ ಒಳಗ್ ಹೋದ್ನಲ್ಲಿವ. ಅಯ್ಯ ಓಲ್ ಬಿಡ ಶಾಂತಕ್ಕ, ಅದಕ್ಕೆ ಬಡ್ದಾಡ್ತಿ ಕೊಡ್ತಾನೆ ಎಲ್ಲೋಕನ. ಅಲ್ಲ ಆದ್ರೂ ಬ್ಯಾಗ್ ಬಾರಿ ಐತಿ ಬಿಡ ಶಾಂತಕ್ಕ. ನಿನ್ ಸೊಸಿ ನಶೀಬುವ ಗಂಡ ಹೇಳ್ದಂಗ ಕೇಳ್ತಾನ, ಬೇಕಂದಿದ್ದ ತಂದು ಕೊಡ್ತಾನ. ಹೂನ ಮಾಡ್ತಾನ ಮತ್ತೆ ಮಾಡ್ಲಾರ್ದ ಇರ್ತಾನ. ಕಾಣಬಾರ ರತ್ತಿ ಸುರತ್ತಿ ಸಿಕ್ಕಳಲ್ಲ. ಈ ಬೆಂಡ್ಲಿ ನಮ್ಮ ಮನಿ ಸೊಸಿಯಾಗಿ ಬಂದ್ಲು ನಮ್ಮ ತಮ್ಮನ ಮನಿಗೆ ಬರೋದ ಬಿಟ್ಬಿಟ್ಟ. ಯಾಕಂದ್ರ ನಾ ಹೇಳಿದ್ದೆ ಅವನ ಮಗಳನ್ನ ನನ್ನ ಮನಿಗೆ ತಗೋತೀನಿ ಅಂತೇಳಿ. ಅವ್ಗೇನ್ ಮಗಳ ಹುಳ ಕಡ್ದ ಗೊತ್ತಿಲ್ಲ. ಅಲ್ಲ ಇವ ಮಾಡ್ಕೊಲಿಲ್ಲ ಅಂದ್ರೆ ನಾ ಏನ್ ಮಾಡ್ಬೇಕು? ನೀ ನಮ್ಮ ಅಕ್ಕನ ಅಲ್ಲ, ನೀನು ಬೇಕಂತ ಬಿಟ್ಟಿ ಹಂಗ ಹಿಂಗ ಅಂತ ಒಟ್ಟು ಒದರಾಡಿ ಮನಿಗೆ ಬರದ್ ಬಿಟ್ಟೈತೆ ಮೂಳಿ. ಎಲ್ಲಿ ಹೆಂಡತಿ ಏನ್ ಚುಚ್ಕೊಟ್ಟಾಳೆ ಯಾರಿಗ್ ಗೊತ್ತವ? ಅವಾಗ ಅನ್ನೋದು ತಪ್ಪ ನಾವು. ಹಂಗ ಆಗೇತ್ ನೋಡ್ ಶಾಂತಕ್ಕ. ಅಂದಂಗ ಗೌಡ್ರ ಎಲ್ಲಿಗ್ಯಾರ ಯಾರಿಗ್ ಗೊತ್ತವ? ನಮ್ಗೇನ್ ಹೇಳಿ ಕೇಳ್ಬೇಕಾರ ಅವ್ರು? ಅದು ಕರೆ, ನೀವು ಗಂಡುಗಳಿಗೆ ಹೇಳೋದು ಕೇಳೋದು ಎಲ್ಲಿ ಗೊತ್ತೈತಿ ಇವಕ್ಕೆ. ನನ್ ಗಂಡು ಹೋಗೈತಿ, ಎಲ್ಲಿ ಅಡು ಕೂಡ ಕುಡಿಯಾಕ ಹೋಗ್ಯಾವ ಯಾರಿಗ್ ಗೊತ್ತ? ಇದ್ರು ಇರ್ಬೇಕು. ಈಗ ಬೆಳಗ್ಗೆ ಮನಿ ಬಿಟ್ಟನಂದ್ರೆ ಏನ್ ದಂಡ ಕಡೆ ಕುಕ್ಕ ನಂಗ ರಾತ್ರಿ ಮನಿಗೆ ಬರ್ತಾರ. ಮತ್ ಮಧ್ಯಾಹ್ನ ಊಟ ಎಲ್ಲಿ ಮಾಡ್ತೈತಿ ಯಾರಿಗ್ ಗೊತ್ತ? ಮೊದಲು ಬರ್ತಿದ್ರಿ, ಈಗಿಲ್ಲ. ಏನು ಇಬ್ರು ಕುಂತ್ ಬಿಟ್ಟಿರಲ್ಲ ಆರಾಮಾಗಿ. ಬಾರ್ಲೆ ಬಾ ಪರಕ ಬಾ, ಹಂಗ ಕುಂತಿದ್ವಿ ಬಾರ ಯವ್ವ ಮಾತಾಡ್ಕೋ ಅಂತ. ಮತ್ತೆ ನಾಷ್ಟ ಆತನ? ಎಲ್ಲಿ ನಾಷ್ಟ ಕಷ್ಟ ಆತ. ಇಷ್ಟೊತ್ತಾದ್ರೂ ಇನ್ನೂ ಇಲ್ಲ ಯವ್ವ ತಾಯಿ. ಬೆಳಗ್ಗೆ ಅವಲಕ್ಕಿ ಮಾಡಿದ್ಲು, ಒಂದೆರಡು ತಿನ್ನಂದ್ಲು. ಅದನ್ನ ತಿಂದ್ರು ನನಗ ರೇಷಿಮಿಟಿ ಆಗಿ ಎದಿ ಬಗ್ ಬೆಂಕಿ ಹತ್ತಂಗ್ ಗುರಿಯಾಕತ್ತಿ ಬಿಡ್ತೈತಿವ ಯವ್ವ. ನನಗ ಅವಲಕ್ಕಿ ತಿನ್ನಕ್ ಆಗುದೇ ಇಲ್ವ ಇತ್ತಿತ್ತಾಗ. ಮೊದಲು ತಿಂತಿದ್ದೆ, ವಯಸ್ಸಾದಂಗ ಊಟನು ಬದ್ಲಿ ಆಗ್ಯಾವ. ಈಗ ಏನ್ ಮಾಡ್ಬೇಕು ನೋಡು. ಅಲ್ಲ ಎಂತ ಚಂದ ಮುದ್ದಿ ಮಾಡ ರೊಟ್ಟಿ ಮಾಡ ಅಂತ ನಾನು ಮಾಡೋದಲ್ಲಕ್ಕಿ. ಅವಲಕ್ಕಿ ಅಂತ ದಾಸಿ ಅಂತ ಇಡ್ಲಿ ಅಂತ ಪಡ್ಡ ಅಂತ. ದಾಸಿ ಅಂತ ಊಟ ಅಲ್ಲ, ದಾಸರ ಆಟ ಅಲ್ಲ. ಹಂಗ ಮಾಡ್ಬಿಡ್ತೈತವ. ಚಂತನ ನೀರು ಕುಡಿದ ಉಪ್ಪಿಟ್ಟಾರ ಮಾಡಿದ್ರೆ ಹೊಡ್ತು ತಿಂದಾರ ತಿನ್ಬೋದವ. ಅದನ್ನು ಮಾಡೋದಿಲ್ಲ ಅಂತ ಮೂಳಿ. ಹೌದನ ಮೊದ್ಲ ಗೊತ್ತಾಗಿದ್ರ ನಮ್ಮ ಮನ್ಯಾಗ ಇವತ್ತು ಮುದ್ದಿ ಅವ್ರಿಗೆ ಸಾರು ಮಾಡಿದ್ದೆ ನೋಡಿ. ಇವತ್ತು ನಾಷ್ಟಕ್ಕೆ ಒಂದೆರಡು ಮುದ್ದಿನಾರ ಹಿಡ್ಕೊಂಡು ಬರ್ತಿದ್ನಲ್ಲೇವ. ಈಗೇನತ್ ನೋಡಿ, ನಿನ್ ಮನೆಗೆ ಬರ್ತಾನೆ ನಾನು ಅಡ್ಡಾಡ್ಕೊಂತ ಒಂದ್ ಮುದ್ದಿ ಸಾರು ಹಾಕಿ ಕೊಡಲ್ಲೇ ತಿಂತಾನಿ. ಅಯ್ಯ ಬಾರ ಶಾಂತಕ್ಕ ಬಾ, ಯಾಕೆ ಬೇಡ ಅಂತ ನಾನರ ಬಾ. ಸಲ ನಿಮ್ಮ ಮನೆ ನನಗೆ ಕೊಟ್ಟಿಲ್ಲ, ನಡಿಯ ನಮ್ಮ ಮನ್ಯಾಗ ಒಂದ್ ಮುದ್ದಿ ತಿನ್ ಸಾರು ಅವನು ಅಂತಿ. ತಡಿಯವ್ವ ಪಗಾರ ರೊಕ್ಕ ಇಸ್ಕೊಂಡ್ ಬರ್ತೀನಿ ಅವ್ನ ಕೈಯಂದು. ಮತ್ತೆ ಹಿಂದಾಗಡೆ ಹಡಿಬಿಟ್ಟು ಮತ್ತೊಂದು ಏನಾರ ಸಾಮಾನು ಹೇಳಿ ಐಟಮ್ ತರಿಸ್ಕೊಂಡು ಕುಂದಿರ್ತೈತಿ. ಚೈನಿ ಮಾಡ್ತೈತಿವ ಪ್ಯಾಸನ್ ಮುಂಡೆದು. ಇವೇನ್ ಹೇಳ್ತಲೇ ಬಾಳೆ ಮಾಡ್ಯಾವ ಬಿಡ. ಇವ ಚಾಪ್ ಇದ್ದಷ್ಟು ಕಾಲ್ ಚಾಚ್ಬೇಕು ಮನುಷ್ಯ. ಇವು ಹಿಂಗಲ್ಲವ, ಇವ್ರ ಕಾಲು ಚಾಚಿ ಮನಿ ಬಿಟ್ಟು ಹೊರಗೆ ಬಂದು ಅಂಗ್ಳಕ್ ಬಿದ್ದಿರ್ತಾವ. ಬಿಡಾಡಿ ಬಾಯಿಲ್ ಹೊರಗ. ಅಯ್ಯ ನೋಡ್ರಿ ನಮ್ಮವ್ವ ಎಂತ ಚಂದ ಹೆಸರಿಟ್ಟಾರ ನನಗ. ಇವ್ರು ಬರೀ ಹಿಂಗ ಕರಿತಾರ. ನಮ್ಮವ್ವ ಹಂಗ ಹೋಗ ಎಲ್ಲಾರ್ಗಿ ಬೈತಿರ್ತಾಳಕ್ಕೆ. ನೀ ಹೋಗಿ ಏನ್ ಕೇಳೋಗ. ನೀನು ಬಾರಪ್ಪ, ನೀನು ಬಾ. ಪಗಾರ ಕೊಡ್ಬಾ ಇಲ್ಲಿ ಕೈಯಾಗ. ನಾನು ಗಿರ್ಜಿ ಮನಿ ಕಡೆ ಹೋಗಿ ಬರ್ತೀನಿ. ಇದು ಗಿರ್ಜಕ್ಕಳ ಮನಿ ಕಡೆ ಹೊಂಟಿ ಏನ್ ಬೇ? ಹೂನಪ್ಪ, ಮತ್ತೆ ಏನ್ ಮಾಡ್ಬೇಕು? ಗಿರ್ಜಿನ ಅವ್ರಿಕಾಳ ಸಾರು ರಾಗಿ ಮುದ್ದಿ ಮಾಡ್ಯಾಳಂತ ಒಂದ್ ತಿನ್ ಬರ್ತೀನಿ. ಇಲ್ಲೇ ಮಾಡ್ತಿತ್ತಲ್ಲವ ಮುದ್ದಿ ಮತ್ತೆ ಯಾಕಲ್ಲ ಹೊಂಟಿ? ಹೇಳ್ತಂತಡಿ ಈಕಿಗೆ ಮಾಡ್ತಾಳ. ಬೇಡಯ್ಯಪ್ಪ, ನೀ ಹೇಳಿ ಯಾಕೆ ಶಿಟ್ಲೆ ಮುದ್ದಿ ತಿರುವಿ. ಓ ದೇವ್ರೆ, ನೀ ತಾಳಿ ಕಟ್ಟಬೇಕಾರೆ ಕಟ್ಟಿದ್ 3 ಗಂಟು ಹಾಕಿಟ್ಟಿರ್ತಾಳ ಮುದ್ದೆ 30 ಗಂಟು. ಯಾವ ಬೇಕಾಗಿತ್ತಪ್ಪ
ಅದನ್ನ ಅಗದ್ ತಿಂದು ನುಂಗುವ ಶಕ್ತಿ ನನಗಿಲ್ಲ. ಏನ ಮೊದಲು ಮುದ್ದಿ ಮಾಡೋದು ಈ ಸಲ ಹೋಲ್ ಅಂದ್ರೆ ಕಲ್ಕೊಂಬ ಅಂತ ಹೇಳ್ಬೇಕಾಗೈತೆ ಆಕಿಗೆ. ಇವತ್ತ ಗಿರ್ಜಿ ಮನ್ಯಾಗ ತಿಂತಾನಿ, ಅದೇನ ಅವಲಕ್ಕಿ ಅಂತ ಕಲಿಸಿಟ್ಟಾಳ ನೋಡಿ, ತಿನ್ನೋ ಎದಿ ಉರ್ಸ್ಕೊಳಕ್. ನನಗ ಪಗಾರ ಕೊಡು ಹೊಕ್ಕನಿ ಎದ್ದು, ಮತ್ ನಾ ಬರದ್ರಾಗ ಮತ್ತೊಂದು ಏನಾರ ಐಟಮ್ ಹೇಳಿರ್ತಾಳ ನಿನಗ, ಅದನ್ನ ತಗೊಂಬಾ ಇದನ್ನ ತಗೊಂಬಾ ಅಂತೇಳಿ. ಆಮೇಲೆ ಮನಿ ನಡ್ಸೋದು ವಜ್ಜೆ ಆದಿತ್ತ. ಕನ ಕೊಡೋದು ತಗ ಹಳಾದ್ ಮುತ್ಕಿ. ಹಾ ತಗೋಬಿ. ಏಟೈತಿ ಇದ್ರಾಗ 1500 ಕೊಟ್ಟೇನೆ. ಅಲ್ಲ 750 ಪರ್ಫ್ಯೂಮು ಅವೆಲ್ಲ ಸೇರಿ ಅಂದ್ರೆ 2000 ರೂಪಾಯಿ ಹೋಗೈತಿ. 2000 ರೂಪಾಯಿ ಹೋಗೈತಿ ಅಂದ್ರೆ 8000 ಏನೋ ಅವ. ಇದ್ರಾಗ 8000 ಐತವ. 8000 ಅಂತಂದ್ರೆ ನಾನು ಒಂದು 1500 ರೂಪಾಯಿ ನನ್ನ ಕಡೆ ಇಟ್ಕೊಂಡೀನಿ. 8,000 ತಿಂಗಳ ಮಟ್ಟ ಜೀವನ ಹೆಂಗ್ ಮಾಡ್ಸದ ಯಪ್ಪ ನಾವು? ಅಲ್ಲ ಹಂಗಾರೆ ಉಳಿದಿದ್ ರೊಕ್ಕ ಏನ್ ಮಾಡಿದಿ? ಅದೇನೋ 750 ರೂಪಾಯಿ ಈಕಿ ಬ್ಯಾಗ್ ಕೊಟ್ಟನಿ ಅಂದಿ, ಉಳಿದಿದ್ದ ಅದೇನೋ ಸುನಾರು ಕೊಡೋರು ತಂದನಿ ಅಂದಿ, ಅದ್ರದೊಂದು 50 ರೂಪಾಯಿ ಆಗೈತೆ ಅನ್ಕೋ. ಉಳಿದಿದ್ ರೊಕ್ಕ ಏನ್ ಮಾಡಿದೆ? ಅವ ಆಕಿ ಸುನಾರ್ ಪೌಡರ್ಗೆ 750 ಅಲ್ಲ, ಇದು 50 ರೂಪಾಯಿ ಅಲ್ಲ, ಇದು 350 ರೂಪಾಯಿ ಫೌಂಡೇಶನ್, ಫೇರ್ ಅಂಡ್ ಲವ್ಲಿ 180, ಆಮೇಲೆ ಸ್ಟಿಕ್ಕರ್ 10 ರೂಪಾಯಿದು 2, ನೇಲ್ ಪಾಲಿಶ್ 40 ರೂಪಾಯಿಗೆ 1, ಆಮೇಲೆ ಅದು ಕಾಜಲ್ 30 ರೂಪಾಯಿ, ಎಂತದ ಪೆನ್ಸಿಲ್ ಕೊಟ್ಟಿದ್ಲಪ್ಪ ಅದ್ರದೊಂದು 30 ರೂಪಾಯಿ. ಟೋಟಲ್ ಒಂದು 500 ರೂಪಾಯಿ ಏನೋ ಆಗೈತಪ್ಪ ಆಕಿದು. ದೇವ್ರೇ, ಮಂತೆ ನಡೆದಲ್ಲ ಯಪ್ಪ, ಈಕಿ ಮಂತೆ ನಡೆದಲ್ಲ. ಸುಣ್ಣ ಬಣ್ಣ ಬೆಳ್ಕೊಂಡ್ರು ಈ ಮಾರಿ ನೋಡೋ ಮಾರ, ಮಾರಿ ಏನ್ ಕಮ್ಗೈತೆ ಯಪ್ಪ ಇದು ಮಾರಿ. ಈಕಿ ಮುಂದೆ ನಾನ ಚಂದ ಕಾಣ್ತೇನಲ್ಲ ಯಪ್ಪ. ಇನ್ನು ನಾವಲ್ವ ಹಿಂಗ ಮಾಡಿದ್ರ ಆತಲ್ಲ, ನಿನ್ನ ಬಾಳೆ ಬೆಂಗಡಿ ಎಬ್ಸ್ತಾಳಕಿ. ಈಗೇನ ಇನ್ನು ಮಕ್ಕಳು ಮರಿ ಇಲ್ಲ, ನಿನಗದ ಕಂಡು ಬರವಲ್ತು ರೊಕ್ಕದ ಬೆಲೆ. ನಾಳೆ ಒಂದಾತಂದ್ರ ಗೊತ್ತಾಕತಿ. ಏನ 100 ರೂಪಾಯಿಗೆ ಒದ್ದೆಡ ಬಾಳೆ. ಅವಾಗೂ ಹಿಂಗ ಮಾಡಿದ್ರ ಲೆಕ್ಕ ಹತ್ತದಲ್ಲಪ್ಪ, ಇದು ಲೆಕ್ಕ ಹತ್ತದಲ್ಲ. ಏನ ತೀರ ಐತೆ ಇಲ್ಲ 150 ರೂಪಾಯಿ ಕೊಟ್ರ ದುರ್ಗದ ಬೇಲಾಗ ಬ್ಯಾಗು ಇಡ್ಲೆ ಬಿಡ್ಲೆ ಅನ್ನೋಂತ ಅಂಟಿ ಬ್ಯಾಗ್ ಸಿಗ್ತಾವು. ನೀನು 750 ರೂಪಾಯಿ ಕೊಡ್ತಂದ ನಿಂತಿ. ಯವ್ವ ನವಲ್ಲ ಯವ್ವ ಅತ್ತೀರ ಎಲ್ಲದಕ್ಕೂ ಓದುತ್ತೀರಪ್ಪ ಅತ್ತಾಗ. 750 ಅಂತಂದ್ರೆ ಅದು ಬ್ಯಾಗ್ ವರ್ಷ ಅಲ್ಲ 2 ವರ್ಷ ಆದ್ರೂ ಏನಾಗಲ್ಲ. ಇನ್ನು 150 ರೂಪಾಯಿ ಬ್ಯಾಗ್ 3 ದಿನಕ್ಕೆ ಕಿತ್ತೋಕತಿ. 3 ದಿನಕ್ಕೆ ಕಿತ್ತೋಕತೆ? ಅದ್ರ ಕುಟ್ಟೇನು ಕುಸ್ತಿ ಹಿಡಿತೇನ ಆಡ್ಬಿಟ್ಟಿ? 3 ದಿನಕ್ಕೆ ಕಿತ್ತೋಗಾಕ ನೀನ ಕುಂದ್ರಿಸ್ಕೊಳ್ಬಾನ್ ಒಟ್ಲೆ ನಿನ ಪಿಲೆ ಗಂಟೆ ಹೇಳಿ. ರೊಕ್ಕ ಖರ್ಚು ಮಾಡೋದನ್ನ ಏನು ಇತಿ ಮಿತಿ ಐತೆ ಇಲ್ಲ. ಬರ್ತಂತರಿ ಹೊಳ್ಳಿ ಬಂದು ಮಾತಾಡ್ತಾನೆ. ನಿನಗೂ ಹಟ್ಟ ಹಸ್ತತಿ ಹೋಗಿ ಮತ್ತೆ ಮುದ್ದಿ ತಿಂದು ಗಟ್ಟಿಯಾಗಿ ಬರ್ತಾನೆ.